ದೇವತೆ ಮಧುರಗಾನದೂತಯನ್ನ ಚಿಂತೆ ಮರೆಸಿದೆ ನೀನ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರಗಾನದೂತಯನ್ನ ಚಿಂತೆ ಮರೆಸಿದೆ ನಾನು ಮೊದಲೇ ಹೇಳಿದಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನೆನೆಯುವುದೆಂದ? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವು ಇಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಕೃತವರ್ಮ ಮೊದಲಾದ ಮಹಾರ್ಧಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ರುಕ್ಮಿಣಿ, ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ.
ಅಸೀಮ ಧ್ವಂಸ. ಪ್ರೇಮ ಮೂರ್ತಿ ಎಂಬ ನಿಮ್ಮ ನಾಮವೆಂದು ವಿಠಲವಾದೆ. ಪ್ರೇಮ ಮೂರ್ತಿ ಎಂಬ ನಿಮ್ಮ ನಾಮವೆಂದು ವಿಠಲವಾದೆ. ಸವರ ದಿವ್ಯ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮದಂತನಗಿಂದು ಧರಣಿ ಪಪಕಾರಿಣಿ ಕಾಂತೆ ಪಪಕಾರಿಣಿ ಕಾಂತೆ ಪಪಕಾರಿಣಿ ಕಾಂತೆ ಪಪಕಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಮಿಡೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧದೊದಗಿ. ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ. ಶಾಂತೆ ಶಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ. ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವು ಇಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು.
ಕುರುಕ್ಷೇತ್ರದ ಧೂಳಿಯ ಒಂದೊಂದೂ ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ, ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೇ ಕೊಡುವುದು. ಸ್ವಾಮಿ, ನಿನ್ನ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆನು. ಅದನ್ನಡಿದು ಈ ರಕ್ತಪಾತದ ಅವಶ್ಯಕತೆ. ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸಿದ ಹೊರತಾಗಿ ಮತ್ತ ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಹಂಗುರವು ಕಾಣಿಸಿಕೊಂಡಿದೆ. ರಕ್ತಕ್ಷದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ದೇವ, ರುಕ್ಮಿಣಿ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಪುನಃ ಶಾಂತಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ. ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದೇ.
ಗಂಧ ಪರಿಮಳವ ಧರಿಸಿ ಅಂಧಕಾರದಿಂದ ಗಂಧ ಪರಿಮಳವ ಧರಿಸಿ ಅಂಧಕಾಸದಿಂದ ಬರಿಸಿ ಮನ ಮಂದಿರದಲ್ಲಿ ನೆಲೆಸಿ ಮನಮಾದಿರದಲ್ಲಿ ನೆಲೆಸಿ ಪ್ರಣಯಾನಂದದ ತಲಿರಸ ಬೀರುವ ಪ್ರಣಯಾನಂದದ ತಲಿರಸ ಬೀರುವ ಚೆಲುವಿನ ತಾರೆಯ ಹೊಲವನ್ನು ಕೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಹೊಲವನ್ನು ಕೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ನಯನ ಮನೋಗರಿಗೆ ಪ್ರಿಯ ಸುಂದರ ವದನೆ ನಯನ ಮನೋಗರಿಗೆ ಮಂದರಗಿರಿ ಚರಣ ಸೀಧಯಾಮಯಿ ಮಂದರಗಿರಿಧರ ನರಸೀದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಗರಿಗೆ ಪ್ರಿಯ ಸುಂದರ ವದನೆ ನಯನ ಮನೋಗರಿಗೆ ನಯನ ನಯನ ಮನೋಗರಿಯೇ ಜೀವವೊಂದು ನಾಮ ಹರವು ಏನ್ ವಿಚಿತ್ರ ನಾಟಕ ಕೃಷ್ಣ ಜೀವವೊಂದು ನಾಮ ಹರವು ಏನ್ ವಿಚಿತ್ರ ನಾಟಕ ಮುಂದೆ ತರುವುದಾದರೂ ತಿಳಿಯದು ದೇವರಿಂದ ನೇಮಕ ಮುಂದೆ ಬರುವುದಾದರೂ ತಿಳಿಯದು ದೇವರಿಂದ ನೇಮಕ ಹರಿಯೆಂದನೆ ಮರೆತ ಮೇಲ ಎದೆಗೆ ಬಾರವೇ ಎನ್ನ ಜನುಮ ವ್ಯರ್ಥವೇ ಕೃಷ್ಣ ದೀನದಯಾನಿಧಿ ಎಲ್ಲಿರುವೆ ಪ್ರಭು ಈ ಜನ್ಮದಲ್ಲಿ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವುದಿಲ್ಲವೋ ಪ್ರಭು ವಾಸುದೇವ ದ್ರೌಪದ ದ್ರೌಪದ ಕಳೆದ ದುಃಖದ ದಿನಗಳನ್ನು ನೆನೆದು ಏಕೆ ಇಷ್ಟೊಂದು ಚಿಂತೆ ಪಡುತ್ತಿರುವೆ ದ್ರೌಪದ? ಮತ್ತಿನ್ನೇನು ಸ್ವಾಮಿ, ಪಂಚ ಪಾಂಡವರಿದ್ದರೂ ಸಹ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಿದೆ. ಕಾಲವನ್ನು ಕಳೆಯಬೇಕಾಯ್ತಲ್ಲ. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ.
ಇನ್ನೂ ಬಿಟ್ಟಿಲ್ಲವೇನಲ್ಲ ಈ ಉಚಿತದ ಭ್ರಾಂತಿ. ಅಗ್ರಜ, ನಿನ್ನ ಮಾತಿಗೆ ಪ್ರತಿ ಹೇಳಿವರೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಧೈರ್ಯ ಸ್ಥೈರ್ಯ ಸಪ್ತ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತೋಪಾದಕ ನಮೋ ಮಾರ್ಗಗಳೇ ಚಲಿಸಬಹುದು, ಕುಲಗಿರಿಗಳನ್ನೇ ಭೇದಿಸಬಹುದು, ಸಪ್ತ ಸಾಗರಗಳನ್ನೇ ಶೋಧಿಸಬಹುದು. ಹೋದರೆ ಕ್ಷತ್ರಿಯೋಚಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲಗಳನ್ನು ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ ಕೃತ, ಎಂದಿಗೂ ಬಿಡುವುದಿಲ್ಲ. ದುರ್ಲ ಕೌರವರನ್ನು ಮರಣಗೊಳಿಸದೆ ಕರೆಯಲು ಬಿಡುವುದೇ. ದುರ್ಲ ಕೌರವರನ್ನು ಮರಣಗೊಳಿಸದೆ ಕರೆಯಲು ಬಿಡುವುದೇ. ನಡೆದವರ ರಕ್ತ ಪೋರ ಬಿಡುವುದೇ. ದುರ್ಲ ಕೌರವರನ್ನು ಮರಣಗೊಳಿಸದೆ ಕರೆಯಲು ಬಿಡುವುದೇ. ನಡೆದವರ ರಕ್ತ ಪೋರ ಬಿಡುವುದೇ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿ ಕೊಲ್ಲುವೆ, ಪಾದದ ಮೆಟ್ಟಿ ಕೊಲ್ಲುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿ ಕೊಲ್ಲುವೆ, ಪಾದದ ಮೆಟ್ಟಿ ಕೊಲ್ಲುವೆ. ಗರ್ಭದ ತಡೆ ಕಟ್ಟಿದವನ ಕುಟ್ಟಿ ಕೊಲ್ಲುವೆ, ಕುಟ್ಟಿ ಕೊಲ್ಲುವೆ. ಗರ್ಭದ ತಡೆ ಕಟ್ಟಿದವನ ಕುಟ್ಟಿ ಕೊಲ್ಲುವೆ, ತಡೆಯಲು ಕುಟ್ಟಿ ಕೊಲ್ಲುವೆ. ದುರ್ಲ ಕೌರವರನ್ನು ಮರಣಗೊಳಿಸದೆ ಕರೆಯಲನೆ ಬಿಡುವುದೇ. ನಡೆದವರ ರಕ್ತ ಪಾನ ಮಾಡದಿರುವುದೇ. ನಡೆದವರ ರಕ್ತ ಪಾನ ಮಾಡದಿರುವುದೇ. ವಿಷದ ಕಜ್ಜಾಯಗಳನ್ನು ತಿನ್ನಿಸಿ ನಮ್ಮನ್ನೆಲ್ಲರನ್ನು ಕೊಲ್ಲಲೆತ್ತಿಸಿದ ಆ ವಿಷಜಂತುಗಳನ್ನೇ ನಮಗೆಂತಹ ಶಾಂತಿ. ಕಪಟ ದೂತದಲ್ಲಿ ನಮ್ಮೆಲ್ಲರ ಸಿರಿಯನ್ನು ಅಪಹರಿಸಿ ಘೋರ ಸಂಕಷ್ಟಗಳನ್ನು ತಂದೊಡ್ಡಿದ್ದ ಆ ನಯವಂಚಕರಲ್ಲಿ ನಮಗೆಂತಹ ಶಾಂತಿ. ತುಂಬಿದ ರೋಜ ಸಭೆಯಲ್ಲಿ ಸಹೋದರ ಸತಿ ಎಂಬ ತಾರತಮ್ಯವನ್ನರಿಯದೆ ಪಾಂಚೋಲಿ ಪಂಚಪಾಂಡವರ ಸತಿ ಬಾ ಬಾ ತನ್ನ ತೊಳೆಯನ್ನು ಅಲಂಕರಿಸಿ ಬಾ ಎಂದು ತೊಳೆ ತಟ್ಟಿ ತಟ್ಟಿ ಕರೆದನಲ್ಲ ಆ ಕೂಡ ನಮ್ಮ ಕುನ್ನಿ ಕೌರವ. ಅಂದಡಲಗಿತ್ತಣ್ಣ ಈ ನಿನ್ನ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, ಅತಿಹೀನ ದಾಸತ್ವದಲ್ಲಿ 1 ವರ್ಷ ಅಜ್ಞಾತವಾಸ. ಅಂದಡಲಗಿತ್ತಣ್ಣ ಈ ನಿನ್ನ ಶಾಂತಿ. ಅಗ್ರಜ, ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಭಯಂಕರವಾದ ಸಂಧಾನ ಕ್ಷೇತ್ರದಲ್ಲಿ ನಮ್ಮ ಪದ್ಯಗಳು ಈಡೇರಿಸಿದ ಹೊರತು ಆ ಗುರುಕುಲ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ನಿನ್ನ ಹೃದಯಾಂತರಾಳದಲ್ಲಿನ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ತಿಳಿಯಿತು. ಇನ್ನೇನು ಅರ್ಜುನನೊಡನೆ ಕೃಷ್ಣನ ಆಗಮನವಾಗುವುದು. ಅವನು ಬಂದ ನಂತರ ಮುಂದಿನ ಕಾರ್ಯದ ಬಗ್ಗೆ ಯೋಚಿಸೋಣ. ಪರಮಾತ್ಮನ ಆಗಮನವಾಗುತ್ತಿರುವುದು. ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಿ. ದ್ರುಪದ, ಮಂಗಳವಾಗಲಿ. ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುಬೇಕೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಧರ್ಮನಂದನ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಲೇ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಡಿಯಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆಯಲಿ? ಹೇಳು ಪರಮಾತ್ಮ, ಹೇಳು. ಅಂದರೆ ಸಮರವನ್ನೊಲ್ಲೆನಯ್ಯ
ನಶ್ವರ. ಪರಮಾತ್ಮ, ಜಲದ ಬುಬುಲಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ. ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ. ಹೆಣ್ಣು ಒಂದು ಮಣ್ಣಿರೋ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಡಿದರು. ಹಿಂದೆ ಅನೇಕರು ಒಡೆದಾಡಿ ಮಡಿದರು. ಭರತ ಭೂಮಿಯನ್ನು ಯಾರಾಳಿದರು. ಭರತ ಭೂಮಿಯನ್ನು ಯಾರಾಳಿದರು. ಸಮರವನೊಲ್ಲೆನಯ್ಯ. ಕಮಲಾಕ್ಷ ಮುದ ಬೊಬ್ಬುಲಿಯಂತೆ ಸಿರಿಭೋಗ ನಶ್ವರ. ಜಲದ ಬೊಬ್ಬುಲಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ಸಮರವನೊಲ್ಲೆನಯ್ಯ. ಯದುಪತಿ ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸೆನು. ಅಂದ ಬಳಿಕ ನೀನೀಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದುದೇ. ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ನಮ್ಮಗಳ ಅಭಿಮತ ಕಟ್ಟಲಾಗಿ ಅಗ್ರಜನೆಂಬ ಗೊಡ್ಡ ಧರ್ಮದ ಕಟ್ಟು ಪ್ರಭಾಕರವಾದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಬೇರಿಸಿ ಮುನ್ನುಗ್ಗೋಳವೆಂದರೆ ಭಾತೃಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ ನಮ್ಮ ಹೇಳಿ ಜನ್ಮವನ್ನು. ಧರ್ಮನಂದ, ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಅರ್ಜುನ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನು ಸುಮ್ಮನೆ ಸಜೀವವಾಗಿ ಏಕೆ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅರಿಷ್ಟ, ಅನ್ಯಾಯಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳೆಲ್ಲವನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಮ್ಮಲ್ಲೂ ಬಿಡುತ್ತಿಲ್ಲ. ನಮ್ಮ ಈ ಅಡಿ ಜನ್ಮವನ್ನು. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಆಜ್ಞೆಗೆ ತಲೆಬಾಗದಿದ್ದರು.
ತಂಗಿ ದೃಪದ ನರೇಂದ್ರ ನಂದಿನಿ, ಅಣ್ಣ ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ಲೋಕಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಜನಾರ್ದನ
ಧರ್ಮ ಪತ್ನಿಯನ್ನೇ ಜೂಜಿನಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರು ಪಾಂಚಾಲಿ ನನ್ನ ಪತಿ ಚೇಚೆ. ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನು ಕೊಂದ ಮಹಾ ಧೋರ್ದಂಡ. ನಿಮಗೆ ಬೇಕು ಈ ಗದಾದಂಡ. ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪಾರ್ಥ, ಪಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಾಹನ, ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ. ನಿಮಗೇಕೆ ಬೇಕು ಈ ಗಾಂಡಿವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಸಾಕು ಸುಮ್ಮನಿರಿಸುವ. ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ ಅಣ್ಣ, ನನ್ನ ಪತಿಗಳಲ್ಲ. ನನ್ನ ಭಾಗದ ಮೃತ್ಯು ಸ್ವರೂಪದವರು. ಅಣ್ಣ, ನನ್ನ ಪ್ರತಿಜ್ಞೆಯನ್ನು ನಾನು ನೆರವೇರಿಸಿಕೊಳ್ಳಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ಆ ದುರ್ಯೋಧನ ಒಡಲನ್ನು ಬಗೆದು ದುರ್ಯೋಧನ ತೊಡೆಯನ್ನು ಮುರಿದು ಅವರ ಬಿಸಿ ರಕ್ತದಿಂದ ಈ ನನ್ನ ಬಿರುಮುಡಿಯನ್ನು ಕಟ್ಟಿಸಿಕೊಳ್ಳು. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣತ್ಯಾಗ ಈಗ ಚೆನ್ನಾಯಿತು. ಸಹಜರ ಐವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಬೇರೆಯಾಯಿತಲ್ಲ ಎಂದು ಹೇಳಿದನಷ್ಟೇ. ಅದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ, ನೀನು ಕೇಳಲಿಲ್ಲವೇನು? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ ಎಂದು ಹೇಳಿದೆ ಅಷ್ಟೇ. ಏಕೆ? ಇನ್ನುಳಿದ 4 ಆಳುಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಪ್ಪ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಯೋ ಮಡದಿ ಪಾಂಚಾಲಿಯ ಬಿಡು ನುಡಿಯ ಕಟ್ಟುವೆನೆನುತೋ ಘನಗಧಾ ದಂಡದಿಂ ಧುರುಳ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತಂ ನುಡಿದೆಯೋ ಗಂಡುಗಲಿರೇನಲ್ದು ಡಂಭದ ನುಡಿಯ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಹಿಡಿಂಬ ಮನೋಹರ ಕರಳಿರುವ ಬೆರಳಿ ಕಣ್ಣೀರು ಕರೆದಿರುವಲ್ಲವೇ? ನಿನ್ನೀ ಕಮ್ಮನಿಗೆ ಬದಲಾಗಿ ಹಾಗೆ ಹೆಂಡಿನ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಮ್ಮನಿಯನ್ನೇ ತರಿಸದೆ ಕೋಲಾರೆ ಕೌರವ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರವ ಹಿಡಿದು ತರಲು ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಹೊಡಿಗುಟ್ಟುವೆನ ದುರ್ಯೋಧನ ತಳೆಯ ದೃಪದ ಸುದ್ದೆ ಪಡೆದಿರು ವಿಜಯ ನರಕಮರ್ದನ ಕೇಳನ್ನ ಇನ್ನ ಅಭಿಮತ ಬಲಶೂನ್ಯತೆ ಕುಲ ಹೇಡಿಗಳನ್ನು ಸೆಲೆ ತಂದು ಬೆಳಗ್ಗೆ ತಲೆಗಳನ್ನು ಕೊಟ್ಟು ಎಲೆಗಳನ್ನು ಕೆಳದಾಹ ಮುಗಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲ ಹೇಡಿಗಳನ್ನು ಸೆಲೆ ತಂದು ಬೆಳಗ್ಗೆ ತಲೆಗಳನ್ನು ಕೊಟ್ಟು ಎಲೆಗಳನ್ನು ಕೆಳದಾಹ ಮುಗಿಸಿಕೊಳ್ಳುವೆ. ತುರುಬನ ಮುಟ್ಟಿದ ಚಂದ ಕೌರವನ ಕೊಂದಿಗೆ ಸೇರಿ ಪರಮಾತ್ಮ ತುರುಬನ ಮುಟ್ಟಿದ ಚಂದ ಕೌರವನ ಚಂದ ಎಲುಬುಗಳ ತುಂಡರಿಸಿ ಚಂಡಿಗೌತಣ ಮಾಡಿಸುವೆ. ಚಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ನೋಡ ತನ್ಮಯ ಆರ್ಭಟಿಸಿ ಭೀಮನ
ಶೂನ್ಯತೆಯ ಕುಲ ಹೇಳಿಗಳನ್ನು ಸೆರೆ ತಂದು ನನಗೆ ತಲೆಗಳನ್ನು ಕೊಟ್ಟು ಎಲೆಗಳನ್ನು ಕೆಳಗೆ ನನ್ನ ದಾಹ ಮುಗಿಸಿಕೊಳ್ಳುವೆ. ಶೂನ್ಯತೆಯ ಕುಲ ಹೇಳಿಗಳನ್ನು ಸೆರೆ ತಂದು ನನಗೆ ತಲೆಗಳನ್ನು ಎಲೆಗಳನ್ನು ಕೆಳಗೆ ನನ್ನ ದಾಹ ಮುಗಿಸಿಕೊಳ್ಳುವೆ. ನನ್ನ ದಾಹ ಮುಗಿಸಿಕೊಳ್ಳುವೆ. ಕೃಷ್ಣ, ಈ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮಸೇನ, ಭೀಮಸೇನ. ಹೌದು ಪರಮಾತ್ಮ, ವಿಷಸರ್ಪಕ್ಕೆ ಪಾಲುಣಿಸಿ ಕನಕರಿಸಿದರೆ ಅದರ ವಿಷವು ಅಮೃತವಾದಿತೇನು? ಮರೆತಿರೇಕೆ ದೇವ? ಹಿಂದೆ ಅವರು ನಮಗುಂಟು ಮಾಡಿದ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ನೆನೆಸಿಕೊಂಡರೆ ಆ ಪಾಷಾಣನೊಡನೆ ಪುನಃ ಸಂಧಿಯೇ. ಫಲಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಮಂ. ಪರಮಾತ್ಮ, ಫಲಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಮಂ. ವಿಧವಿಧಸ್ತ್ರ ಪ್ರಯೋಗದಿಂದ ಕಳಿಸಿದ ನಾನು ವಿಜಯನೆಂಬ ಹೆಸರು. ಕೃಷ್ಣ, ಹರಿಗಳಂ ಹತಗೈಯಲ್ ಅಮಿತೋತ್ಸಾಹದಿಂದಿಗ, ಹರಿಗಳಂ ಹತಗೈಯಲ್ ಅಮಿತೋತ್ಸಾಹದಿಂದಿಗ ಅನುಜರನಿ ಪರಿನೋಯಿಪುದು ತರವೆ ಧರ್ಮಜಗೆ. ಕೃಷ್ಣ, ಪರಮಾತ್ಮ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು ವಾಸುದೇವ. ಅರ್ಜುನ, ಅರ್ಜುನ. ಧರ್ಮನಂದನ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿರುವುದಾದರೂ ಅಂತರಂಗದಲ್ಲಿ ಅವಳಿಗೆ ಸೇಡಿನ ಜ್ವಾಲೆಯು ದಗದಗನೆ ಹೊತ್ತಿ ಹುರಿಯುತ್ತಿರುವುದು. ಅದನ್ನು ಶಮನ ಮಾಡಿಕೊಳ್ಳಲಾಗದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನಿನ್ನ ಇಚ್ಛೆಯಂತೆಯೇ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿಯು ನಡೀಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ನರೇಂದ್ರ ನಂದನೆಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಇದಕ್ಕಾಗಿಯೇ ನಾಳೆ ನಾ ಕುರುಸಬೇಕು. ನಿನ್ನಿಚ್ಛೆಯಂತೆ ಆಗಲಿ ಪ್ರಭು. ಅಣ್ಣ, ಧರ್ಮಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುವೆನಣ್ಣ, ಸೆರೆಗೊಡ್ಡಿ ಬೇಡಿಕೊಳ್ಳುವೆನು. ಚಿಂತೆ ಪಡದಿರುವುದೇ ಶಾಂತಿಯ ತಾಳೆ ತಲೆಗೆ ನಿನ್ನಯ ಮನದಿ. ಚಿಂತೆ ಪಡದಿರುವುದೇ ಶಾಂತಿಯ ತಾಳೆ ತಲೆಗೆ ನಿನ್ನಯ ಮನದಿ. ಚಿಂತೆ ಪಡದಿರುವುದೇ ರಾಕುಲ ಪಡಲೇಗೆ ಮರೆಬನೆ ಪೈರೆ. ರಾಕುಲ ಪಡಲೇಗೆ ಮರೆಬನೆ ಪೈರೆ. ನೀನಸು ನಗುತ್ತೀರೆ
ದುರ್ಯೋಧನನು ಸರ್ವ ಪ್ರಕಾರದಲ್ಲೂ ಕೆರಳಿಸಿ ಯುದ್ಧಕ್ಕೆ ಒಡಂಬಡುವಂತೆ ಮಾಡುವ ಜವಾಬ್ದಾರಿಯು ನನ್ನದು. ನಾನು ಬರುವಷ್ಟರಲ್ಲಿ ಯುದ್ಧಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡುವ ಜವಾಬ್ದಾರಿಯು ನಿನ್ನ ಪತಿಗಳಿಗೆ ತಿಳಿಸಿ ಮಾಡುವ ಜವಾಬ್ದಾರಿಯು ನಿನ್ನದು. ಹಾಗೆ ಆಗಲಣ್ಣ. ಪರಮಾತ್ಮ, ಕೃಷ್ಣ, ರುಕ್ಮಿಣಿ ಲೋಲ, ಭಕ್ತ ಬಾಂಧವ, ಸಾಧು ಪೂಜಿತ ನಮೋ ದೇವದೇ ಸೃಷ್ಟಿಕರ್ತಾಯ ನಮೋ ನಮಃ. ಪರಮಾತ್ಮ, ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಮೊರೆ ಆಲಿಸಿ ಶೌರಿ, ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಮೊರೆ ಆಲಿಸಿ ಶೌರಿ, ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿಜಮಾಲ, ರುಕ್ಮಿಣಿ ಲೋಲ ವಾರಿಜಮಾಲ, ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ, ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ, ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತೋದಯ, ನೀರಜಲೋಚನ ದರುಶನ ತೋದಯ, ಮೊರೆ ಕೇಳಿ ನೀ ಬಾರೆಯ ಮೊರೆ ಆಲಿಸಿ ಶೌರಿ, ಮೊರೆ ಕೇಳಿ ನೀ ಬಾರೆಯ.
ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ, ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದರ್ಶನವನ್ನು ಎನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮ ಸಾರ್ಥಕಪಡಿಸುವೆಯ ತಂದೆ. ಓಹ್, ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಸರ್ವಜ್ಞನೂ ಆದ ಶ್ರೀಕೃಷ್ಣ ಪರಮಾತ್ಮನು ಈ ದಿನ ದುರ್ಯೋಧನನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಈ ಮಾರ್ಗದಲ್ಲಿಯೇ ಹೋಗುವನಂತೆ. ಹೇ ದಯಾಮಯ ವಾಸುದೇವ, ಸಕಲ ಭೋಗ ಭಾಗ್ಯಗಳಿಂದ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ಪಾಮರನ ಕಣ್ಣಿಗೆ ಕಾಣುವೆಯ ಪ್ರಭು? ಹಲವು ವರ್ಷಗಳ ಕಾಲ ಘೋರ ತಪಸ್ಸನ್ನಾಚರಿಸಿದ ಮುನಿಪುಂಗವಾದಿಗಳಿಗೂ ಅಗೋಚರನಾದ ನೀನು ನಿನ್ನ ಅನುಸ್ವರೂಪಿಯಾದ ನನ್ನ ಕಣ್ಣಿಗೆ ಕಾಣುವೆಯ ಪ್ರಭು? ನಿನ್ನ ದರ್ಶನವನ್ನು ಪಡೆದು ಸಿದ್ಧಿಯನ್ನು ಪಡೆಯುವವರೆಗೂ ಗೋಮಾತೆಯ ಕ್ಷೀರವನ್ನು ಸೇವಿಸಿ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು. ಪರಮಾತ್ಮ, ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಇದೇನಿದು? ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ. ಅದಾವ ಮಹಾಪುರುಷನಿರಬಹುದು, ಅಥವಾ ಯೋಗಿ ಶ್ರೇಷ್ಠನು, ಭಕ್ತವತ್ಸಲನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ನನ್ನ ಆರಾಧ್ಯ ದೈವ ಶ್ರೀ ಕೃಷ್ಣ ಪರಮಾತ್ಮನಿರಬಹುದೇ? ವಿದುರ, ಹೌದು, ನನ್ನ ಊಹೆ ನಿಜವಾಯಿತು. ಪರಮಾತ್ಮ, ವಾಸುದೇವ, ಜನಾರ್ದನ, ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವ, ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯ ರಸ ಕೃಷ್ಣ, ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ, ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ.
ಒಬ್ಬರಿಗೆ ಸರಿಗೆ ಎಂಬರೆ ಕೇಳಿ ಹರಿಯುತ್ತಾ ಬಂದು ಒಬ್ಬರಿಗೆ ಹರಿಯನಂತ ಗುಣ ರೂಪವೇ ನಿನ್ನ ಹರಿಯನಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ವಿದುರ, ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೂ ದಾರಿದ್ರ್ಯನಿಗೆ ನಿಧಿಯು ದೊರೆತಂತೆಯೂ ಈ ದೀನನ ಮೊರೆಯನ್ನಾಲಿಸಿ ದರ್ಶನವಿತ್ತೆಯ ಪ್ರಭು. ನಿನ್ನ ಪಾದ ಸ್ಪರ್ಶದಿಂದ ಈ ವಿದುರನ ಕುಟೀರ ಪಾವನವಾಯಿತು ದೇವ. ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು ದೇವ. ವಿದುರ, ಪರಮಾತ್ಮ ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿನರಾದ್ದರಿಂದ ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಹೃದಯದ ಮಧ್ಯದಲ್ಲಿ ಅಡಗಿಸಿಟ್ಟುಕೊಂಡು ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿಮಗೆ ನಿಮ್ಮ ಅನುಸ್ವರೂಪಿಯಾದ ನಾನು ಏನನ್ನು ಕೊಡಲಿ ಪರಮಾತ್ಮ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ವಿದುರ, ಪರಮಾತ್ಮ? ನೀನೇನು ಸಾಮಾನ್ಯನೇ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿಧುರ, ನಿನ್ನೆ ಗುಣಸಾಗರ. ವಿದುರ, ನಿನ್ನೆ ಗುಣಸಾಗರ. ನುಡಿ ಅಮೃತಮಯ ಮಧುರ. ಕೈಪಿಯು ಜಗದಿಗ ಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ವಿದುರ, ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಗವ ತ್ಯಜಿಸಿ ವಿದುರ, 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 ಕಾಮ ಕ್ರೋಧ ಮದ ಮೋಗವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಗವ ತ್ಯಜಿಸಿ ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಹರೆಯೊಳು ನಿನಗೆಡೆ ಇರುವರೆ ವಿದುರ. ನಿರ್ಣಯ ಗುಣಕ್ಕೆ ಸಮರಿಗರೆ.
ಸಾಗರ ನುಡಿಗಮೃತಮಯ ಮಧುರ ಇವು ಜಗದಿಗ ಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ 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 ನೀನೇನು ಸಾಮಾನ್ಯನೇ. ಹಲವಾರು ವರ್ಷಗಳಿಂದ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನೆಲ್ಲ ತ್ಯಜಿಸಿ ಈ ಪರ್ಣ ಕುಟೀರದಲ್ಲಿ ವಾಸ ಮಾಡಿಕೊಂಡು ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯದವನೆಂದು ಭಾವಿಸಿರುವೆಯ. ಅದಂತಿರಲಿ, ನಾನು ಮಾರ್ಗಾಯಾಸದಿಂದ ಬಹಳ ಬಳಲುವಿನರಾದ್ದರಿಂದ ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವ. ಏನು? ಗೋಮಾತೆಯ ಕ್ಷೀರವೇ? ಅದು ನನಗೆ ಬಹಳ ಪ್ರಿಯವಾದುದಲ್ಲವೇ? ಅದನ್ನೇ ಕೊಡುವಿದುರ. ಪರಮಾತ್ಮ, ಅದು ಕೂಡ ಎಂಜಲಾಗಿರುವುದು. ವಿದುರ, ಹಿಂದೆ ಶಬರಿಯು ಆಯ್ದು ಕಚ್ಚಿಕೊಟ್ಟ ಹಣ್ಣಿನ ರುಚಿಯನ್ನು, ಕುಚೇಲನು ಪ್ರೀತಿಯಿಂದ ತಂದ ಅವಲಕ್ಕಿಯ ಸಾರವನ್ನು ನನ್ನ ನಾಲಿಗೆಯು ಇನ್ನೂ ಮರೆತಿಲ್ಲ. ಇಂತಹದರಲ್ಲಿ ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ನನಗೆ ಪ್ರಿಯವಾದುದಲ್ಲವೇ? ಕೊಡು ವಿದುರ. ಪರಮಾತ್ಮ, ವಿದುರ, ಏಕೆ ಕಳವಳ ಪಡುತ್ತಿರುವೆ? ಪರಮಾತ್ಮ, ನಿಮ್ಮ ನೈವೇದ್ಯಕ್ಕೆಂದು ಇಟ್ಟಿದ್ದ ಹಾಲನ್ನು ನಿಮಗರ್ಪಿಸಿ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ನಾನೇ ಸೇವಿಸಿಬಿಟ್ಟೆನು ದೇವ. ಏನು? ನನಗರ್ಪಿಸಿ ನೀನೇ ಸೇವಿಸಿಬಿಟ್ಟೆಯ? ಹಾಗಾದರೆ ಆ ಪಾತ್ರೆಯಲ್ಲಿ ಕ್ಷೀರವು ಇರಲೇಬೇಕು. ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ? ಆಗಬಹುದು. ತೆಗೆದುಕೋ ದೇವ. ಪರಮಾತ್ಮ, ಎಂತಹ ಸುಳ್ಳುಗಾರನೆಯ ನೀನು! ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳನ್ನಾಡುತ್ತಿರುವೆಯಲ್ಲ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲ. ಏಕೆ ನೆನೆಯುವುದಿಲ್ಲ? ಇದೋ ನೋಡು. ನೀನು ಕೊಟ್ಟ ಕ್ಷೀರದಿಂದ ನನ್ನ ಆತ್ಮವು ತೃಪ್ತವಾಗಿ ಕ್ಷೀರಸಾಗರವೇ ಹರಿಯುತ್ತಿರುವುದು. ಅದು ಅಲ್ಲಿ ನೋಡು. ಪರಮಾತ್ಮ, ಧನ್ಯನಾದೆನು, ಧನ್ಯನಾದೆನು. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ,
ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ತಾಯಿ ಯಶೋಧಾದೇವಿಯೊಬ್ಬಳೇ ಅರಿಯಬಲ್ಲಳೆ ಹೊರತು ಪಾಮರನಾದ ನಾನು ಹೇಗೆ ಅರಿಯಲು ಸಾಧ್ಯ? ಧನ್ಯನಾದೆನು ದೇವಾ, ಧನ್ಯನಾದೆನು. ವಿದುರ, ಪರಮಾತ್ಮ, ಇಂದು ನಾನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ದುರ್ಯೋಧನನ ಬಳಿಗೆ ಸಂಧಾನಿಯಾಗಿ ಹೋಗುತ್ತಿರುವೆನು. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ಹೊರಟಿರುವುದು ಶ್ಲಾಘನೀಯವಾದುದು. ಅವರನ್ನು ಕೈ ಬಿಡದಂತೆ ಕಾಪಾಡುವ ಭಾರ ನಿನ್ನದೇ ಸ್ವಾಮಿ. ವಿದುರ, ಮಮ ಪ್ರಾಣಾಯ ಪಾಂಡವಾಯ, ಪಾಂಡವರ ಪ್ರಾಣವೇ ನನ್ನ ಪ್ರಾಣ. ವಿದುರ, ಇಂದು ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ಕುರುಸುಬೆಗೆ ಬರುವೆನು. ವಿದುರ, ಪರಮಾತ್ಮ, ಆ ದುರ್ಯೋಧನನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ತಾನಾಗಿಯೇ ಕೊಟ್ಟರೆ ಸರಿ, ಇಲ್ಲವಾದರೆ ಬಿಡಲಾರೆ ವಿದುರ, ಧರ್ಮವಾಗದ ಗೆಡಿಸುವವರನ್ನು ಸದಬಡಿಯದೆ ಬಿಡಲಾರೆ ವಿದುರ, ಧರ್ಮವಾಗದ ಗೆಡಿಸುವವರನ್ನು ಸದಬಡಿಯದೆ ಬಿಡಲಾರೆ ವಿದುರ. ಹೃದಯ ಸುತ್ತರು ಸದ್ಧರ್ಮದೊಳಿರಲು, ಹೃದಯ ಸುತ್ತರು ಸದ್ಧರ್ಮದೊಳಿರಲು, ಅತಿರತೆ ಇದ್ದರು ಗುರುನಾಥನರು, ಅತಿರತೆ ಇದ್ದರು ಗುರುನಾಥನರು, ಸತ್ಯವಂತರಿಗೆ ಜಯವಲ್ಲದಕ್ಕೆ. ಸತ್ಯವಂತರಿಗೆ ಜಯವಲ್ಲದಕ್ಕೆ, ಉಡಿಲ ಮತಿಗಳಿಗೆ ಶುಭವಾಗುವುದೇ ಬಿಡಲಾರೆ ವಿದುರ, ಧರ್ಮವಾದ ಗೆಡಿಸುವವರನ್ನು ಸದೆ ಬಡಿಯದೆ ಬಿಡಲಾರೆ ವಿದುರ. ನಾನೆಂದು ಬಲು ಗರ್ಭದಿಂದೆರುವ ಕುರುಕುಲವನ್ನು ಧರಿಸುವುದೇ, ನಾನೆಂದು ಬಲು ಗರ್ಭದಿಂದೆರುವ ಕುರುಕುಲವನ್ನು ಧರಿಸುವುದೇ, ಕೆಣಕಿಗೆ ಸರಿಯ ಬಡಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ, ಕೆಣಕಿಗೆ ಸರಿಯ ಬಡಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ, ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು, ಮಖಾಂಧರವರದ ಪತನ ಕೈಯುತ ಯುಧಿಷ್ಠಿರಗೆ ಜಯ ಬಳಿಕನ ಬಿಡಲಾರೆ ವಿದುರ, ಧರ್ಮವಾಗದ ಗೆಡಿಸುವವರನ್ನು ಸದೆ ಬಡಿಯದೆ ಬಿಡಲಾರೆ ವಿದುರ. ವಿದುರ, ವಿದುರ, ಪರಮಾತ್ಮ, ನೀನೂ ಕೂಡ ಆ ದುರ್ಯೋಧನನ ಸಭೆಗೆ ಬಾ. ಅಲ್ಲಿ ಹಿಂದೆ ಎಂದೂ ನಡೆಯದಂತಹ ವಿಚಿತ್ರ ಪ್ರಸಂಗವೊಂದು ನಡೆಯುವುದು. ದುರ, ಪರಮಾತ್ಮ, ನೀನು ಬರುವಾಗ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ಮರೆಯದೇ ತೆಗೆದುಕೊಂಡು ಬರಬೇಕು. ಆಗಬಹುದು. ಜಗದ ಜೀವನದ ಹಾಡಿಸಿ ಕುಣಿಸಿ ಎರಳಿಸಿ, ಹಾಡಿಸಿ ಕುಣಿಸಿ ಎರಳಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ.
ಏನಾಯ್ತು ಏನಾಯ್ತು ಶಕುನಿ ನಿನ್ನ ಶಬ್ದ? ಸತ್ತು ಈ ಸೌಭರಾಜ ಶಕುನಿ ಆಶ್ವಾಸನೆಗಳನ್ನಲ್ಲಗಳಿತ್ತಿರುವ ಹದಮ ಮರುಳುಗಳೇ ಸತ್ತು. ಏನೀ ಕುಕ್ಷಿ ಬಗೆಗೆ ಕರ್ಕಶ ಕೇಕೆ? ಪ್ರಳಯಾಗ್ಧ ಜಾನೆಯನ್ನು ಪ್ರಚೋದಿಸುತ್ತಿರುವ ಪ್ರಚಂಡ ಪಾಂಡವ ಮಾರುತ ಅಖಂಡ ಭರತ ಖಂಡಕ್ಕೆ ಕುಹರ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕ್ರಿಯೊಡನೆ ಎಮ್ಮಗಳ ಸರಸ ಸಲ್ಲಬು. ಈಗ ನನಗೆ ಉಳಿದಿರುವ ದಾರಿ ಪ್ರತೀಕಾರಕ್ಕೆ ಪ್ರತೀಕಾರ, ದೇಶಕ್ಕೆ ದೇಶ, ಮೈಗೆ ಮುಯಿ, ಸೇಡಿಗೆ ಸೇಡು. ಸೇಡಂಬ ಕಿಡಿ ನನ್ನ ನುಡಿ ಈಡೇರಿಸಿದ ಬಿಡೆ ಚಲವ ಯೋಧನ. ಸೇಡಂಬ ಕಿಡಿ ನನ್ನ ನುಡಿ ಈಡೇರಿಸಿದ ಬಿಡೆ ಚಲವ ಈ ನಿನ್ನ ಕುರು ವಂಶದ ಕಲಹ ಕೆಲವೊಬ್ಬರ ಈ ನಿನ್ನ ಕುರು ವಂಶದ ಕಲವು ಏನಾದರೂ ಜಯಿಸಿದ ಬಿಡೆನು. ಸೇಡಂಬ ಕಿಡಿ ನನ್ನ ನುಡಿ ಈಡೇರಿಸಿದ ಬಿಡೆ ಚಲವ ಕೆಲವೋ ದುರ್ಯೋಧನ. ಹೇಳಿ ಹನುಜರ ಕೊಂದ ಎದ್ರೋಹಿ. ಅಯ್ಯೋ ಹೇಳಿ ಹನುಜರ ಕೊಂದ ಎದ್ರೋಹಿ ಹೊಂದೆ ಶಕುನಿಯ ಶಬ್ದ ಒತ್ತೋಳ್ದ. ಹೊಂದೆ ಶಕುನಿ ಶಬ್ದ ಒತ್ತೋಳ್ದ. ಧ್ವಂಸ ಮಾಡಿ ಕೊಡು ನಾಶವಾಗೈವೆ, ಧ್ವಂಸ ಮಾಡಿ ಕೊಡು ನಾಶವಾಗೈವಿಗೆ ಮಡಿದ ಹನುಜರಿಗೆ ಶಾಂತಿ ಕೊಡು. ಬೇಡಂಬ ಕಿಡಿ ನನ್ನ ನುಡಿ ಈಡೇರಿಸಿದೆ ಬಿಡೆ ಛಲವ ಬಿಡೆ ಛಲವ ಬಿಡೆ ಛಲವ. ಯೋಧನ ಕೆಲವು ದುರಂಕಾರದ ದುರಾಭಿಮಾನದ ದುಷ್ಟ ದುರ್ಯೋಧನನೇ ಕೇಳು. ನಾನು ಕೂಡ ನಿನ್ನಂತೆಯೇ 99,000 ಏಕಚಕ್ರಾಧಿಪತ್ಯ ಸ್ಥಾಪಿಸಿಕೊಂಡು ಸಮಸ್ತ ಸಾಮಂತರನ್ನು ಓಲೈಸಿಕೊಂಡು ಗಾಂಧಾರ ದೇಶದ ಶಕುನಿ ಮಹಾರಾಜ್ ಕಿ, ಶಕುನಿ ಮಹಾರಾಜ್ ಕಿ, ಶಕುನಿ ಮಹಾರಾಜ್ಗೆ. ನಾನು ಕೂಡ ಸಹೋದರನೊಳಗೂಡಿ ಏಕಚಕ್ರವನ್ನು ಸ್ಥಾಪಿಸಿಕೊಂಡು ಸುಖದ ಸಂಪತ್ತಿಗೆ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ಸುಯೋಧನ, ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ, ಆದರೂ ಚಿಂತೆ ಇಲ್ಲ. ನಾನು ನಿನಗಿಂತ ಮಹಾಪ್ರಚಂಡ. ಅಂತೆಯೇ ಈ ಶಕುನಿ ಇತಿಹಾಸದ ಭವಿಷ್ಯದ ರಹಸ್ಯ ಓದು ತಿಳಿದು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನ್ನು ಮೋಸದಲ್ಲಿ ನಾಶಗೊಳಿಸಬೇಕು. ಅಲ್ಲಿಯವರೆಗೂ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿ ನಿಲ್ಲಿಸಲೇ ಬಂದೆ. ಈಗ ನನಗೆ ಉಳಿದಿರುವ ದಾರಿ ಹಸ್ತಿನಾವತೀರ್ಥ ಸಿಂಹಾಸನವನ್ನು
ರಕ್ತದ ಮಡುವಿನಲ್ಲಿ ಮೊಳಗಿಸಿ ರಾಜ್ಯದಲ್ಲಿ ಅಶಾಂತ ಬಿರುಗಾಳಿ ಎಬ್ಬಿಸಿ ನೀನು ನೀರಿನಿಂದ ಹೊರಬಿದ್ದ ಮೀನಿನಂತೆ ವಿಲವಿಲ ವಿಲವಿಲ ಒದ್ದಾಡಿ ಸಾಯಬೇಕು. ಈ ಕುರುಕ್ಷೇತ್ರದಲ್ಲಿ ನಿನ್ನನ್ನು ನಡೆಸಿದೆ ಹೋದರೆ ಉತ್ತನ್ ಸೌಬಲ ರಾಜ ಶಕುನಿ ಅಲ್ಲ ಅಲ್ಲ ಅಲ್ಲ. ಈಗ ನನ್ನಲ್ಲಿ ಉಳಿದಿರುವ ದಾರಿ ನನ್ನ ದೇಹದಲ್ಲಿ ಅವತ್ತು ಉರಿಯುತ್ತಿರುವುದು ದೇಹದ ಜ್ವಾಲೆ. ತಗದಗ ನೆದ್ದಿದೆ ದೇಶದ್ದೋಲ್ ಬಯಸುತ್ತಿರುವುದು ಲೋಕ ಕರಾಳೆ. ಯೋಧನ ತಗದಗ ನೆದ್ದಿದೆ ದೇಶದ್ದೋಲ್ ಬಯಸುತ್ತಿರುವುದು ಲೋಕ ಕರಾಳೆ. ದುಳ ಅಡಿಗೆ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂತಜರು. ಹರಡಿಗೆ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂತಜರು. ತಗದಗ 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 ನೆದ್ದಿದೆ ದೇಶದ್ದೋಲ್ ದಯಿಸುತ್ತಿರುವುದು ಲೋಕ ಕರಾಳ. ಯೋಧನ ಸೋಲು ಚಿನ್ನಮ್ಮನ ಕುರುಪತಿ ತಂದ ಹಸ್ತಿನಾವತಿಗಳು ಸೆರೆಯೊಳಗಿಟ್ಟನು. ಸೋಲು ಚಿನ್ನಮ್ಮನ ಕುರುಪತಿ ತಂದ ಹಸ್ತಿನಾವತಿಗಳು ಸೆರೆಯೊಳಗಿಟ್ಟ. 101 ಉಳಿದಿಹನೀಗ 101 ಉಳಿದಿಹನಿ. ತಗದಗ 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 ನೆದ್ದಿದೆ ದೇಹ ಜ್ವಾಲ್ ದಯಿಸುತ್ತಿರುವುದು ಲೋಕ ಕರಾಳ್. ತಗದಗ ತಗದಗ 101 ಉಳಿದಿಹನೀಗ ತೀರಿಸಲು ಜರ ಸಾಲವು ಬೇಗ. 101 ಉಳಿದಿಹನೀಗ ತೀರಿಸಲು ಜರ ಸಾಲವು ಬೇಗ. ಜಮ್ಮರವಾಗುವುದೆಮ್ಮೆಯ ಸೇಡು 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 ಸೇಡು. ಜಮ್ಮರವಾಗು ಜನ್ಮೆಯ ಸೇಡು ಸ್ಮಶಾನ ಮೆನಿಸದ್ದು ಕೌರವನ. ತಗದಗ 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 ನೆದ್ದಿದೆ ದ್ವೇಷದ್ವೋಲ್ ದಯಿಸುತ್ತಿರುವುದು ಲೋಕ ಕರಾಳ್. ತಗದಗ ತಗದಗ ತಗದಗ. ದುಳ ಮನಸ್ಸಿನ ದುಸ್ಸಚಿಂತಾಗ್ನೆಯಿಂದ ನನ್ನ ಶರೀರವು ದಯಿಸುತ್ತಿರುವುದು ಸುಯೋಧನ ದಯಿಸುತ್ತಿರುವುದು. ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನು ಮರೆತಿಲ್ಲ, ಮರೆಯುವುದೂ ಇಲ್ಲ, ಮರೆಯುವಂತೆಯೂ ಇಲ್ಲ. ಸುಯೋಧನ, ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ಕೊಡುತ್ತಿದ್ದ ಚಿತ್ರಹಿಂಸೆಯನ್ನು ನೆನೆಸಿಕೊಂಡರೆ ಒಬ್ಬ ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ಗುಂಡಿಗೆ ಕುದಿಯುತ್ತಿರುವುದು. ಯೋಧನ, ಕೊಂದುಡಿಯನ್ನ ಒಂದು ಒಳ್ಳೆ ನೀರು ಕುಡಿದಿದ್ದೆಯಲ್ಲ ನಮ್ಮ 100 ಜನ ಸಹೋದರರಿಗೆ. ನೀನು ಕೊಡುತ್ತಿದ್ದ ಅನ್ನ ಒಳ್ಳೆ ನೀರು ಸಾಕಾಗುತ್ತಿಲ್ಲ ದುರ್ಯೋಧನ, ಸಾಕಾಗುತ್ತಿರುವುದಿಲ್ಲ. ನನ್ನ 99 ಮಂದಿ ಸಹೋದರರು ಇಡೀ ಅನ್ನ ಒಂದು ಒಳ್ಳೆ ನೀರನ್ನು ನನಗೆ ಕೊಟ್ಟು, ಎಲ್ಲರೂ ಸಾಮೂಹಿಕವಾಗಿ ನಿರ್ಧರಿಸಿ ಆ ಕೂಳನ್ನು ನನಗೆ ಕೊಟ್ಟು ಶ್ವಾಸಕೋಶವನ್ನು ತುಂಬಿಸಿ ಉಸಿರಿಡುವಂತೆ ಮಾಡಿ ಶಕುನಿ ಶಕುನಿ ಅಣ್ಣ 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 ಶಕುನಿ ಎಲ್ಲರೂ ಪ್ರಾಣ ಬಿಟ್ಟರು. ಸುಯೋಧನ ಪ್ರಾಣ ಬಿಟ್ಟರು, ಪ್ರಾಣ ಬಿಟ್ಟರು. ಸುಯೋಧನ,
ನಿನ್ನ 99 ಮಂದಿ ಸಹೋದರರನ್ನು ಚಿನ್ನರನ್ನ ಬೇರ್ಪಡಿಸಿ ಮೃತದೇಹ ಸೃಷ್ಟಿ ಈಗಲೂ ನನ್ನ ದಿವಸದಂತೆ ಬೇಯಿಸುತ್ತಿರುವುದು. ಅಣ್ಣ ಅಣ್ಣ ಶಕುನಿ ಹೊಳಬೇಡಿರೋ ನನ್ನ ಸೌಭಾಗ್ಯ ಸಹೋದರರೇ, ಹೊಳಬೇಡಿರಿ. ಸುಯೋಧನ, ನಿನ್ನ ತಮ್ಮ ಬಂದಿರು ಸಹೋದರನ್ನು ಚಿನ್ನ ರುಂಡಗಳಿಂದ ನರಕದಲ್ಲಿ ನೀರಾಜನ ಮಾಡಿಸುವೆನು. ಸುಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಂದಾಗುವ ಹಿಂಸೆಯು ಅತಿ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣಿಂದ ತೆಗೆದು ಗೂರಿನಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ನಿಟ್ಟುಸಿರಬಿಡದೆ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ ಸಾರ್ವಭೌಮ, ನಿನ್ನ ಕಡುಹಿಡಿಯದ ಪಾಂಡವರು ಅನ್ನುವಷ್ಟರಾಗಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಹೇಗೆ ಕುರ್ರಾಜ? ಜಯದ್ರಥ, ಕೃತವರ್ಮ ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತ ಹೊರಟೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಲ್ಬಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕುಲಹ ಇದು ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ತಿಳಿ ಹೇಳಿದನು. ಆದರೆ ಅವನ ಮೇಲೆ ದ್ವೇಷದಿಂದ ಅವನ ಮಾತನ್ನು ನಿರಾಕರಿಸಿದನು ಮಾವ. ಸುಯೋಧನ, ಕೃಷ್ಣನ ಮಾತು ಪರಿಗ್ರಸ್ಯವಲ್ಲ ಸುಯೋಧನ. ಅಗ್ರಜ ಸಹೋದರ, ಅಲ್ಲ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಯುವರಾಜರು ಗಲ್ಲಗೈದ ಪರಿಯ ಎಲ್ಲವನ್ನು ನೋಡಿ ಗಲ್ಲಗೈದ ಪರಿಯ ಎಲ್ಲವನ್ನು ನೋಡಿ ಇಲ್ಲದೆ ಮನವು ಕಲ್ಲನೀತು ಧನ್ಯ ಅಲ್ಲ ನಾನು ನೋಡಿ ಬಂದೆ
ಕೃಷ್ಣ ಗೈದಾಕಾರ್ಯ ಗೈದಾಕಾರ್ಯ ಗೈದಾಕಾರ್ಯವ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನಂತೆ. ನಾಳಿನ ಪ್ರಾಂತಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ಸಭೆ ನಡೆಸುವನಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಸತ್ಕಾರವಂತೆ ಸತ್ಕಾರ. ಆ ದರ್ಪಿತ ಗೋಪಾಲಕನು ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ವಿದುರ ಮನೆಯನ್ನು ಸೇರಿರುವನು. ಎಂತ ಹವಯನವಣ್ಣ, ಎಂತ ಹವಯನ! ಇದು ಹವಯೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಸತ್ಕಾರವಂತೆ ಸತ್ಕಾರ. ಆಗದು ಆಗದು ಆಗದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕುಸುಮ ಜಾಲದ ಮೂಲವ ತಿಳಿದು ಅಸದಾನ. ಮುರಾರಿ ಕೃಷ್ಣನ ಕುಸುಮ ಜಾಲದ ಮೂಲವ ತಿಳಿದು ಅಸದಾನ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ, ಕುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಮಗೆ. ಕುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಲ್ಲರ ಗೊಲ್ಲನ ಮರ್ಮವು ಅರಿಯದ ಈ ಪರಿ ದುಡುಕುವುದೇ. ಎಲ್ಲರ ಗೊಲ್ಲನ ಮರ್ಮವು ಅರಿಯದ ಈ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಸತ್ಕಾರವಂತೆ ಸತ್ಕಾರ. ಆಗದು ಆಗದು ಆಗದು. ಸಹೋದರ, ಸಹೋದರ, ನೋಡಿದೆಯಾ ಮಾವ? ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿದು ಸಾಹಸವೆನಿಸುವುದು. ಹೀಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಒಪ್ಪುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ದಾಸಿ ಪುತ್ರನ ಮೂರ್ಖಜೋಪುಡಿಯನ್ನು ಆಶ್ರಯಿಸಿದ್ದಾನೆ. ಪ್ರಾರಂಭದಲ್ಲಿ ಸಹಿದಂತಹ ಅವಮಾನ, ಭಕ್ತಿ ವೈರಾಗ್ಯದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗೆ ಎಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪದವನು. ಭಾರತ ವರ್ಷದಲ್ಲಿ ಕ್ಷತ್ರಿಯನ ನಿರ್ಮೂಲ ಮಾಡಲು ಅವತರಿಸುವನು. ಅವನ ವೈರಾಗ್ಯ ಪ್ರದೇಶಕ್ಕೆ ಮರುಳಾಗಿ ಯಾರು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದಾದರೆ ಏನು? ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆ ನೀಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲಕ್ಕೆ ರಾಜ್ಯ ಕೊಡೆಯ, ರಾಜ್ಯ ಕೊಡೆಯ, ದೇಹಿ ದೇಹಿ ಎಂದು. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳುಹಿಸಿದೇಕೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಂಧ್ಯಾಚನೆ ಮಾಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೇ ಮಾವ? ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನೋ ಉದ್ದೇಶ? ಗಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಅದರೊಡನೆ ಸರಸೊಡವುದಲ್ವೇ ಸುಯೋಧನ? ಕೃಷ್ಣನಿಗಿಂತ ಅವನ ವಿಜಯೋನ್ಮುಖ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು.
ಆದರೆ ಆ ಯದುಪತಿಯನ್ನು ಯಾದವ ಸೇನೆಯಿಂದಲೇ ನಾಶಗೊಳಿಸುವವರೆಗಿರುವುದು. ಸುಯೋಧನ, ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದ ಆದರೆ ಅದನ್ನು ನೀನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಈ ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು. ಸುಯೋಧನ, ಮಾವ, ಕೃಷ್ಣನು ನೀನು ಹೇಳಿದಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ಅಭಿಮಾನದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು ದಯೆ, ದಾಕ್ಷಣ್ಯ, ಪಾಪ, ಪುಣ್ಯ ಇವೆಲ್ಲ ಎಲ್ಲಿಂದ ಕಲಿತ ಸುಯೋಧನ? ಪಾಂಡವರನ್ನು ಕೃಷ್ಣದಿಂದ ಬೇರೆ ಮಾಡಲಾಗದು. ಏಕೆ? ಇಲ್ಲಿ ನೋಡು, ಇವನಾರು ಕೃಷ್ಣ, ಇವರು ಆ ಕಡುವರಿ ಪಾಂಡವರು. ಇವರಿಬ್ಬರನ್ನು ಕೃಷ್ಣನ ಬೇರೆ ಮಾಡಲಾಗದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡುವವನಲ್ಲ ಈ ಚಲರಂಕಮಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಲ್ಲಿ ಬಾರಿಗೂ ಆ ಪ್ರತಿಷ್ಠೆ ತೋರಿಸಿರುವ ಆ ಕಳ್ಳ ಕೃಷ್ಣನಿಗೆ ಸುಯೋಧನ, ಈ ವಿಚಾರವಾಗಿ ನನ್ನೊಂದು ಸಲಹೆ ಇರುವುದು. ಏನು ಬಾವ ನಿನ್ನ ಸಲಹೆ? ಸುಯೋಧನ, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ಮಾವ. ನಡೆ ಮಾವ, ಹೋಗೋಣ. ನಡೆ ಸುಯೋಧನ, ನಡೆ ಸುಯೋಧನ, ನಡೆ. ನನ್ನ ಸಲಹೆ ಸುಯೋಧನ, ನನ್ನ ಸಲಹೆಯನ್ನು ಕೇಳುತ್ತಿರು. ನಿನ್ನ ಕುರುವಂಶದ ಬೇರನ್ನು ಕಿತ್ತೊಗೆದು ಶಕುನಿ ಎಂಬ ಮೂರಕ್ಷದ ಅರ್ಥವನ್ನು ತಿಳಿದ ಮೂಡ. ಶಾಕುನಿ ಮಧ್ಯದ ಕೂವನ್ನು ತೆಗೆದರೆ ಶನಿ. ಸುಯೋಧನ, ನಿನ್ನ ಪಾಲಿಗೆ ಶನಿ. ನೀನು ನನ್ನನ್ನು ಸೋದರ ಮಾವನ ತಿಳಿದೆಯಾ ಬೆಪ್ಪೆ? ನನ್ನ ಸೋದರ ಮಾವನಲ್ಲ, ನಿನ್ನ ಪ್ರಾಯದ ಮೃತ್ಯು. ಯಾವಾಗ ಆ ಕುರುಡನ ಮಗನಿಗೆ ಎಡಗಾಲಿಟ್ಟೆನೋ ಅಂದೇ ಆ ನಿನ್ನ ಕುರು ಸಾಮ್ರಾಜ್ಯ ಕಾಗೆವತ್ತಗೂಡ ಆಯಿತು. ಮಾರಿವಕ್ಕ ಬೀಡಾಯಿತು. ಸುಯೋಧನ, ನಿನ್ನ ಮಡದಿ ಭಾನುಮತಿ ಮಂಡೆಗೆದರಿ ಮಂಡೆಯಾಗಿ ನಿನ್ನ ಗೆಣದ ಮೇಲೆ ಎದ್ದು ಒದ್ದಾಡೋದು ನೋಡ್ತಿದ್ದರೆ ಆಗ ಈ ಶಗುನಿಗೆ ಶಾಂತಿ, ವಿಶ್ರಾಂತಿ, ಮನಃಶಾಂತಿ. ಗೆಲುವ ಕುರುಕುಲ ವಿಶ್ವ, ನೀನು ಕೂಡ ನನಗೆ ಎರಡ ಹಿಂಸೆಯನ್ನು ಕೊಟ್ಟಿದ್ದು ನನ್ನ ಸಹೋದರಿ ಗಾಂಧಾರಿ ಸೌಂದರ್ಯವತಿ ಎಂದು ತಿಳಿದು ನನ್ನ ಶೋಭನ ರಾಜ ದೇಶಕ್ಕೆ ಬಂದು ಸೈನ್ಯ ಸಮೇತರಾಗಿ ನನ್ನ ಸಹೋದರನ ಅಪಹರಿಸಿದೆಯಲ್ಲ, ಅಪಹರಿಸಿ ಹಸ್ತಿನಾವತಿಯಲ್ಲಿ ಬಂದಿತ್ತು ಆ ಕುರುಡನಿಗೆ ಮದುವೆ ಮಾಡಿಬಿಟ್ಟೆ ಅಲ್ಲ.
ಎಷ್ಟಿರಬೇಕು ನನಗೆ ಅಷ್ಟಕ್ಕೂ ಸಾಲದ ಹೊರತಾಗಿ ನನ್ನ ಸಹೋದರಿಗೆ ಮಂಗಳಿಕ ದೋಷವಿರುವುದಾಗಿ ನಾವುಗಳು ನನ್ನ ಪೂಜ್ಯ ತಂದೆಯವರು ಅವಳಿಗೆ ಮೇಕೆಯೊಡನೆ ಮದುವೆ ಮಾಡಿ ಆ ಮೇಕೆಯನ್ನು ವಧೆ ಮಾಡಿದ್ದನ್ನು ಆ ಸೇಡನ್ನು ನೀನು ತಿಳಿದುಕೊಂಡು ನಮ್ಮ ಮಗಳಿಗೆ ನನ್ನ 100 ಜನ ಸಹೋದರಿಗೂ ನನ್ನ ಜನ್ಮದಾತನಿಗೂ ನಿಮ್ಮೆಲ್ಲರಿಗೂ ಹಸ್ತಿನಾವತಿಯಲ್ಲಿ ಔತಣಕೂಟ ನಿಮಗೆಲ್ಲರಿಗೂ ಮಾಡುವುದಾಗಿ ಹೇಳಿದೆಯಲ್ಲ. ಒಂದ ನೀನು ಮಾಡಿದ್ದ ವಿಶ್ವ, ಆಗ ನೀನು ಕೂಡ ನಮಗೆಲ್ಲ ಕೊಟ್ಟ ತೊಂದರೆ ನೆನೆಸಿಕೊಂಡರೆ ವಿಶ್ವ ಈ ಕುರುಕ್ಷೇತ್ರದಲ್ಲಿ ರಣರಂಗಿನಲ್ಲಿ ನಿನ್ನ ಸಹೋದರಿ ಅಂಬಾವೊಡನೆ ನಿನ್ನನ್ನು ವಧೆ ಮಾಡುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಎಲ್ಲವೋ ದುರ್ಯೋಧನ, ಅಧಿಕಾರವಿದೆವೆಂದು ಕೊಪ್ಪಿ ಬರೀತೇವೆ ನಮ್ಮೂಡ. ಎಲ್ಲಿಯವರೆಗೂ ನಿನ್ನ ಅಧಿಕಾರ? ಎಲ್ಲಿಯವರೆಗೂ ಅಧಿಕಾರ? ಅಧಿಕಾರ ಅಧಿಕಾರ ಮದದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ರೋಷಿ ನೀನು ನೋಡುವೆ. ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ರೋಷಿ ನಾನು ನೋಡುವೆ, ನೀಚ ನಾನು ನೋಡುವೆ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನನ್ನದು ಮಾಡೋ ಆಸೆ ಇದೆ ನಿನ್ನ ಮನದಲ್ಲಿ. ಬರೆಯೋಳು ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಾಹ್ಮಣ ತಪ್ಪು. ಓ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಷಿ ನೀನು ನೋಡುವೆ. ಕೆಲವು ಕೋಪಿ ಸೂರತನವ ಬಿಡು ನಿಲ್ಲ ವೀರಪಾತನು. ದೂರತನವ ಬಿಡುವುದಿಲ್ಲ ವೀರಪಾತನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಅಯ್ಯೋ ಪಾಪಿ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿಗದ್ದು ನಿಲ್ಲುವನು ಭೀಮಸೇನನು. ಸಿಡಿಗದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ನಿನ್ನ ಗದೆಯಿಂದ ನಿನ್ನ ತೊಡೆಯ ಕೊಲ್ಲುವೆನು. ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪ. ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ ನಾನು ನೋಡು, ರೋಷಿ ನೀನು ನೋಡುವೆ. ಎಲ್ಲವೋ ಕುರುಕುಲದ ಪ್ರದೀಪ, ಇಲ್ಲಿಗೆ ನಿಂದು ಮುಗಿಯಿತು ಪ್ರತಾಪ.